ಇನ್ನು ಎಲ್ಲಿಗೆ ಹೋಗ್ತೀಯಾ? ನನ್ನ ಮೇಲೆ ಕ್ಯಾಂಡಲ್ ಬಿಡ್ಬಿಡುತ್ತೆ ಅಷ್ಟೇ. ಅಮ್ಮು, ಅಲ್ಲೂ ನಿನ್ ಬಜಾರಿ ಬುದ್ಧಿ ತೋರಿಸ್ಬೇಡ. ನಯವಾಗಿ ನಾಜೂಕಾಗಿರು. ಏನ್ ಮಾಡ್ತಿದ್ಯಾ ನೀನು? ಎಲ್ಲಿ ಬಿಡ್ತೀಯ ನಿನ್ ಬುದ್ಧಿನ? ತಗೋ. ಎಲ್ಲಿ ಬಿಡ್ತೀಯ ನಿನ್ ಬುದ್ಧಿನ? ತಗೋ, ಹಾಲು ಕುಡಿ. ಅದ್ರಲ್ಲಿ ಅರ್ಧ ನನ್ಗೂ ಕೊಡ್ಬೇಕಾಗಿತ್ತು. ಹೌದಾ? ಗೊತ್ತಾಗ್ಲಿಲ್ಲ. ತರಿಸ್ಲಾ? ಏನೂ ಬೇಕಾಗಿಲ್ಲ. ಅಮೂಲ್ಯ, ಬಿಹೇವ್ ಯೋರ್ ಸೆಲ್ಫ್. ಏನಾಗಿದೆ ನಿಂಗೆ? ನಾನು ನಿಜವಾಗ್ಲೂ ರೋಬೋಟ್ನೇ ಮದ್ವೆ ಆಗಿರೋದು. ನೋಡು, ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡ. ನಿನಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ತಗೋ, ತಿನ್ನು. ಕೊಡು. ಸೋ ಗುಡ್. ತುಂಬಾ ಚೆನ್ನಾಗಿದೆ. ಇನ್ನೊಂದು ಕೊಡು. ವೇದಾಂತ್, ನಾನು ಈ ಗುಲಾಬ್ ಜಾಮೂನ್ನ ನಿನಗೆ ಸ್ಪೆಷಲ್ ಆಗಿ ಮಾಡ್ಕೊಂಡು ತಗೊಂಡ್ ಬಂದಿದ್ದೆ. ಈ ಗುಲಾಬ್ ಜಾಮೂನ್ ಅಂತ ನಮ್ಮಿಬ್ರು ಮನ್ಸಲ್ಲಿರೋದನ್ನ ನಾವು ಹಂಚ್ಕೊಂಡಿದ್ವಿ. ನೀವ್ ನೆನ್ಪಿದ್ಯಾ? ಮನ್ಸಲ್ಲಿರೋ ಮಾತನ್ನ ಡೈರೆಕ್ಟ್ ಆಗಿ ಹೇಳ್ದೆ ಇದ್ರೆ ಆಮೇಲೆ ದೇವ್ರ ಹತ್ರ ನಿಂತ್ಕೊಂಡೆಲ್ಲ ಹೇಳ್ಕೋಬೇಕಾಗತ್ತಷ್ಟೇ. ನಾನು ಅಟ್ಲೀಸ್ಟ್ ನನ್ನ ಮನಸ್ಸಿನ ಮಾತನ್ನ ದೇವ್ರ ಹತ್ರನಾದ್ರೂ ಹೇಳ್ಕೊಂಡೆ. ನಿಂತರ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಮುಚ್ಚಿಡ್ಲಿವಲ್ಲ. ಅಫ್ಕೋರ್ಸ್ ನೆನಪಿದೆ. ನಾ ಹೇಗೆ ಮಾಡೋದಕ್ಕೆ ಸಾಧ್ಯ ಹೇಳೋ? ಸೋ ಗುಡ್. ಆರ್ತಿ, ಯಾಕಮ್ಮ ಹೇಗ್ ನಿಂತಿದ್ಯಾ? ನಿದ್ದೆ ಬರ್ಲಿಲ್ವಾ? ಇಲ್ಲ ಅತ್ತೆ, ಯಾಕೋ ನಿದ್ದೆ ಬರ್ತಿಲ್ಲ. ಆರ್ತಿ, ನಿನ್ ಮನಸ್ಸಲ್ಲಿ ಏನಿದೆ ಅಂತ ನಂಗೂ ಅರ್ಥ ಆಗತ್ತಮ್ಮ. ನೋಡು, ನನಗೂ ಮಗಳಿದ್ದಾಳೆ. ಆದ್ಯ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ ನನಗೆ. ಆದ್ರೂ ಒಂದು ಕಿವಿ ಮಾತು ಹೇಳ್ತೀನಿ, ಕೇಳ್ತೀಯಾ? ಹೇಳಿ ಅತ್ತೆ, ಕೇಳ್ತೀನಿ. ಈ ಮಾತನ್ನ ನಾನು ನಿನ್ ಒಳ್ಳೇದಕ್ಕೆ ಹೇಳ್ತಿದ್ದೀನಮ್ಮ. ನಿನ್ ತಂಗಿ ಈ ಮನೆಗೆ ಸೊಸೆಯಾಗಿ ಬಂದ್ರೆ ಯಾರಿಗ್ ತೊಂದರೆ ಆಗುತ್ತೆ ಅಂತ ಕವಡೆ ಶಾಸ್ತ್ರಿಗಳು ಹೇಳಿದ್ದು ನೆನ್ಪಿದೆ ತಾನೆ? ಅತ್ತೆ, ಅದು ಸುಳ್ಳು ಜಾತಕ ಅಲ್ವಾ? ಅದು ವೇದಾಂತ್ ಭಾವನ್ ಜಾತಕ ಅಲ್ಲ ಅಂತ ಗುರುಗಳೇ ಹೇಳಿದ್ರಲ್ಲ. ಆರ್ತಿ, ನೀನು ತುಂಬಾ ಮುಗ್ದೆ ಕಣಮ್ಮ. ಕೆಲವೊಂದು ವಿಚಾರಗಳು ನಿನಗೆ ಅರ್ಥನೇ ಆಗಲ್ಲ. ನಿನ್ ತಂಗಿ ಅಮೂಲ್ಯ ನೋಡು, ಎಷ್ಟು ಕ್ಲವರ್ ಇದ್ದಾಳೆ ಅಂತ ನಿನಗಿನ್ನೂ ಅರ್ಥನೇ ಆಗಿಲ್ಲ. ಅತ್ತೆ, ನೀವ್ ಈ ರೀತಿ ಸುತ್ತಿ ಬಳಸಿ ಮಾತಾಡಿದ್ರೆ ನನ್ಗೆ ಅರ್ಥನೇ ಆಗಲ್ಲ. ಅದೇನು ಅಂತ ಸ್ವಲ್ಪ ಸರಿಯಾಗಿ ಬಿಡಿಸಿ ಹೇಳ್ತೀರಾ? ಸರಿನಮ್ಮ, ನಿನಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ. ಮದುವೆನಲ್ಲಿ ಜಾತಕ ನೋಡಕ್ ಬಂದಿದ್ದ ಗುರುಗಳು ಯಾರ ಕಡೆಯವ್ರು ಹೇಳು? ಏನತ್ತೆ ಈಗ ಕೇಳ್ತಿದ್ದೀರಾ? ಗುರುಗಳು ನಮ್ ಕಡೆಯವರೇ ಅಲ್ವಾ? ಅಲ್ವಾ? ಅವರು ನಿಮ್ ಕಡೆಯವರು ಅಂದ್ಮೇಲೆ ನಿನ್ ತಂಗಿಗೆ ಅನ್ಯಾಯ ಆಗಕ್ ಬಿಡ್ತಾರ? ನಿಮ್ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ನಿನ್ ತಂಗಿ ಚೆನ್ನಾಗಿರ್ಬೇಕು ಅಂತ ತಾನೇ ಬಯಸೋದು. ಅವರು ಮೊದಲು ನೋಡಿದ್ದು ವೇದಾಂತ್ ಜಾತಕನೇ ಅಲ್ಲ. ಆ ಜಾತಕ ಕೊಟ್ಟಿದ್ದು ನಾನೇ ಅಲ್ವಾ ಆರ್ತಿ? ನಾನ್ಯಾಕೆ ವೇದಾಂತ್ ಡ್ಯೂಪ್ಲಿಕೇಟ್ ಜಾತಕ ಕೊಡ್ತೀನಿ ಹೇಳು? ಅದರಿಂದ ನನಗಾಗೋ ಲಾಭ ಏನು?
ನೋಡಮ್ಮ, ನಾನು ಏನೇ ಮಾಡಿದ್ರು ಈ ಮನೆಗೆ ಒಳ್ಳೇದಾಗ್ಬೇಕು, ಈ ಮನೆ ಜನಗಳಿಗೆ ಒಳ್ಳೇದಾಗ್ಬೇಕು ಅಂತಾನೆ ಬಯಸೋದು. ಅತ್ತೆ, ಹಾಗಾದ್ರೆ ಗುರುಗಳೇ ಸುಳ್ಳು ಹೇಳಿದ್ರು ಅಂತೀರಾ? ಅದರಲ್ಲಿ ಅನುಮಾನನೇ ಇಲ್ಲ ಆರ್ತಿ. ಖಂಡಿತ ಅವರು ಸುಳ್ಳು ಹೇಳಿದ್ದಾರೆ. ನಿಮ್ಮನೇಲಿ ಏನೇ ಶುಭ ಕಾರ್ಯ ಆದ್ರೂ ಅವರೇ ಮುಂದೆ ನಿಂತು ನಡೆಸ್ಕೊಡೋದಲ್ವಾ? ಹಾಗಿರ್ಬೇಕಾದ್ರೆ ನಡಿಬೇಕಾಗಿರೋ ಶುಭ ಕಾರ್ಯನ ನಿಲ್ಲೋದಕ್ ಬಿಡ್ತಾರ? ಈ ಮದ್ವೆ ನಿಲ್ಲೋದ್ ಬೇಡ ಅಂತ ಅವರೇ ಸುಳ್ಳು ಹೇಳಿರ್ಬೋದು, ಇಲ್ಲ ನಿನ್ ತಂಗಿನೇ ಸುಳ್ಳು ಹೇಳ್ಸಿರ್ಬೋದು. ಕರ್ಮ ಅಷ್ಟೇ, ಎಲ್ಲ ಆಗೋಯ್ತು. ನಾನೊಬ್ಬ ಎಮೋಷನ್ಲೆಸ್ ರೋಬೋಟ್ನೆ ಮದ್ವೆ ಆಗ್ಬಿಟ್ಟೆ. ರೊಮ್ಯಾನ್ಸ್ ಬರಲ್ಲ, ಲವ್ ಬರಲ್ಲ. ನಾನು ಏನಪ್ಪ ಮಾಡಿ? ಎಷ್ಟು ಸಲ ಹೇಳಿದೀನಿ ನಿನ್ಗೆ ನನ್ನ ಕೆಣಕ್ ಬೇಡ, ಕಿಂಡಲ್ ಮಾಡಬೇಡ ಅಂತ. ಏನೋ ನಮ್ಮ ಹುಡುಗಿ ಮಾತಾಡ್ಲಿ, ಸ್ವಲ್ಪ ಸ್ಕೋಪ್ ತಗೊಳ್ಳಿ ಅಂತ ಸುಮ್ಮನೆ ಇದ್ರ ನನಗೆ ಹೇಳಲ್ಲ ಹುಡುಕ್ಯಾ? ಫ್ಲಾಶ್ ಕಟ್ಟಕ ನೆನಪಾಗ್ತಿದ್ಯಾ? ಈ ಓಲ್ಡ್ ಟೆಕ್ನಿಕ್ಸ್ ಎಲ್ಲ ನಮ್ಮ ಹತ್ರ ವರ್ಕೌಟ್ ಆಗೋದಿಲ್ಲ. ನೂರು ನೂರು ಕೋಟಿ ಜನುಮಗಳಿಗೂ ಗೆಳತಿ ಎಂದು ನೀನೆ ನನ್ನ ಒಲುಮೆ ಸಿರೆ ಹೊಡತಿ. ಗಾಳಿ ಗಂಧದಲ್ಲಿ ಸೇರಿದಂತೆ ಸೇರಿ ಕಾಯುವೆ ನೆರಳಂತೆ ಅನವರತ ಸುಖ ತರುತ್ತಾ ಆಳೆಯ ಅಂದ್ರೆ ಏನತ್ತೆ ನಿಮ್ ಮಾತಿನ ಅರ್ಥ? ನಮ್ಮಮ್ಮು ವೇದಾಂತ್ ಭಾವನ್ ಮದ್ವೆ ಆಗೋದಕ್ಕೋಸ್ಕರ ಗುರುಗಳ ಹತ್ರನೇ ಸುಳ್ಳು ಹೇಳ್ಸಿದಾಳೆ ಅಂತನಾ? ಆರ್ತಿ, ನಿನ್ ತಂಗಿ ಎಂಥ ಬುದ್ಧಿವಂತೆ ಅಂತ ನಿನಗ್ ಚೆನ್ನಾಗ್ ಗೊತ್ತ. ಕೇವಲ ಒಂದು ಜಾತಕ ಸರಿ ಇಲ್ಲ ಅಂತ ವೇದಾಂತ್ನ ಮದ್ವೆ ಆಗೋದನ್ನ ಬಿಟ್ಟು ಹಿಂದೆ ಸರಿತಾಳ. ನೋಡು, ಅವಳು ಒಂದು ಸಲ ಏನಾದ್ರೂ ಆಸೆ ಪಟ್ರೆ ಅದನ್ನ ಪಡ್ಕೊಳ್ದೆ ಸುಮ್ಮನೆ ಇರಲ್ಲ. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಅವಳಿಗೆ ಈ ಮದ್ವೆಯಿಂದ ಈ ಮನೆಗೆ ತನ್ನ ಒಡ ಹುಟ್ಟಿದ ಅಕ್ಕನ ಜೀವನಕ್ಕೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರು ಮದ್ವೆ ಆದ್ಲು ಅಂದ್ರೆ
ಅವಳು ಏನು ಅಂತ ನಿನ್ಗೆ ಅರ್ಥ ಆಗ್ತಿರ್ಬೇಕಲ್ವಾ? ಅತ್ತೆ ಇದೆಲ್ಲ ನಿಜ ಅಂತೀರಾ? ನಿಜ ಅಂತ ಕೇಳ್ತಿಯಲ್ಲ ಮಾರ್ತಿ. ಈ ಮದ್ವೆ ಆಗೋದ್ರಿಂದ ನಿನ್ ಜೀವನಕ್ಕೆ ತೊಂದರೆ ಆಗುತ್ತೆ ಅಂತ ನಿಮ್ಮಮ್ಮ ಹೇಳಿದ್ರು ಅದು ಯಾವ್ದನ್ನು ಕೇಳದೆ ಗುರುಗಳ ಜೊತೆ ಸೇರ್ಕೊಂಡು ಡ್ಯೂಪ್ಲಿಕೇಟ್ ಜಾತಕನ ರೆಡಿ ಮಾಡಿ ವೇದಾಂತ್ ಜೊತೆ ಮದ್ವೆ ಆದ್ಲು ಅನ್ನೋದನ್ನ ಮರಿಬೇಡ. ಅತ್ತೆ ನಿಮ್ಗೆಲ್ಲ ಗೊತ್ತಿದ್ರು ನೀವ್ಯಾಕೆ ಹೇಳಲಿಲ್ಲ? ಇದನ್ ಎಲ್ರ ಮುಂದೆ ನೀವೇ ಹೇಳ್ಬೋದಿತ್ತಲ್ಲ. ಆರ್ತಿ, ಕೆಲವೊಂದು ಘಟನೆಗಳು ಆಗೋದು ಬಿಡೋದು ನಮ್ ಕೈನಲ್ಲಿ ಇರಲ್ಲಮ್ಮ. ಅದು ತಪ್ಪು ಅಂತ ಗೊತ್ತಿದ್ರು ನಡೆದೇ ನಡೆಯುತ್ತೆ. ಆದ್ರೆ ನೀನ್ ಮಾತ್ರ ಈ ವಿಚಾರದಲ್ಲಿ ಮೈ ಮರಿಬೇಡ. ಅವಳು ನಿನ್ ತಂಗಿ ಆಗಿದ್ರು ಏನೇ ಮಾಡಿದ್ರು ಏನೇ ಹೇಳಿದ್ರು ಸಹಿಸ್ಕೊಂಡು ಸುಮ್ಮನೆ ಇರ್ಬೇಡ. ಅವಳು ನಿನ್ನ ತಂಗಿ ಆದ್ರೂ ನಿನಗೀಗ ಓರ್ಗಿತ್ತೆ. ಆರ್ತಿ, ಈ ಮನೆಗೆ ವೇದಾಂತ ರಾಜ ಆದ್ರೆ ನಿನ್ ತಂಗಿ ಅಮೂಲ್ಯ ಅಲ್ಲಲ್ಲ, ನಿನ್ ಓರ್ಗಿತ್ತೆ. ಅವಳು ರಾಣಿ ಆಗ್ತಾಳೆ. ಆಮೇಲೆ ನಿನ್ ಗಂಡ ಅವ್ರು ಹೇಳಿದ್ದಕ್ಕೆಲ್ಲ ತಲೆ ಆಡ್ಸೋ ಮಂತ್ರಿ ಆಗ್ತಾನೆ. ಇನ್ನು ನೀನು ಅವಳು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಬಿದ್ದಿರೋ ಕೆಲಸದವಳಾಗಿರತೀಯ. ಇನ್ಮೇಲಾದ್ರೂ ಸ್ವಲ್ಪ ಹುಷಾರಾಗಿರಮ್ಮ. ಅಯ್ಯೋ ದೇವ್ರೆ, ಇಷ್ಟೊಂದು ಲೇಟ್ ಆಗೋಗಿದೆ. ನಾನು ಯಾಕೆ ಇಷ್ಟೊತ್ತವರೆಗೂ ಮಲ್ಕೊಂಡಿದ್ದೀನಿ? ಅಜ್ಜಿಗೆ ಡಯಾಬಿಟಿಕ್ ಟ್ಯಾಬ್ಲೆಟ್ ಕೊಡ್ಬೇಕಿತ್ತು, ಶುಗರ್ಲೆಸ್ ಕಾಫಿ ಬೇರೆ ಕೊಡ್ಬೇಕಿತ್ತು, ಅತ್ತೆ ಮಾವಂಗೆ ಕಾಫಿ ಕೊಡ್ಬೇಕು, ವಿಕ್ಕಿ ವರ್ಕೌಟ್ ಮುಗಿಸ್ಕೊಂಡು ಬಂದಿರ್ತಾರೆ, ಅವ್ರಿಗೆ ಪ್ರೋಟೀನ್ ಶೇಕ್ ಮಾಡ್ಕೊಡ್ಬೇಕಿತ್ತು, ಧ್ರುವಂಗ್ ಜ್ಯೂಸ್ ಮಾಡ್ಕೊಡ್ಬೇಕು. ಅವರೆಲ್ಲ ಏನ್ ಅನ್ಕೊಂಡ್ರೋ ಏನೋ. ಶೋ ಎಂತ ಕೆಲ್ಸ ಆಗೋಯ್ತು. ನೋಡಿ, ಇವತ್ತು ತಿಂಡಿಗೆ ಪಲಾವ್ ಮಾಡ್ಬಿಡಿ, ಮಧ್ಯಾಹ್ನಕ್ಕೆ ನುಗ್ಗೆಕಾಯಿ ಬದನೆಕಾಯಿ ಹಾಕಿ ಸಾಂಬಾರ್ ಮಾಡಿ, ಜೊತೆಗೆ ತಂಬುಳಿನೂ ಮಾಡಿ, ಚೆನ್ನಾಗಿರುತ್ತೆ. ಹಾಗೆ ಪಲಾವ್ಗೆ ತರಕಾರಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಬೇಡಿ, ಸ್ವಲ್ಪ ಉದ್ದುದಕ್ಕೆ ಹೆಚ್ಚಿ. ಚಿಕ್ಕ ಚಿಕ್ಕದಾಗಾದ್ರೆ ಕರ್ಗೋಗ್ಬಿಡುತ್ತೆ. ತಿಂಡಿ ತಿನ್ನುವಾಗ ತರಕಾರಿ ಬಾಯಿಗೆ ಸಿಗ್ಬೇಕು, ಆಗ ಮಜಾ ಇರುತ್ತೆ. ಆಮೇಲಿಂದ ಅಡುಗೆಗೆ ಎಣ್ಣೆನ ಕಮ್ಮಿ ಬಳಸಿ, ಫ್ರೆಶ್ ಆಗಿರೋ ಆರ್ಗ್ಯಾನಿಕ್ ಆಗಿರೋ ಎಣ್ಣೆನೇ ಬಳಸಿ, ಆಯ್ತಾ? ಆರ್ತಿ ಮೇಡಮ್ ಅಡುಗೆಗೆ ಎಣ್ಣೆ ಜಾಸ್ತಿ ಹಾಕಿದ್ರೆ ರುಚಿ ಬರುತ್ತೆ ಅಂತ ಹೇಳಿದ್ರು. ಅಕ್ಕ ಹೇಳೋದು ಕರೆಕ್ಟಾಗೇ ಇದೆ. ಅಡುಗೆಗೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಇರುತ್ತೆ, ಆದರೆ ಆರೋಗ್ಯಕ್ಕೆ ಒಳ್ಳೇದಲ್ವಲ್ಲ, ಅದಕ್ಕೆ ಇನ್ಮೇಲಿಂದ ಎಣ್ಣೆ ಕಮ್ಮಿ ಬಳಸಿ, ಆಯ್ತಾ? ಅಕ್ಕ ಈಗಿದ್ಯಾ? ಅಮ್ಮು ಅಮ್ಮು ಎಷ್ಟು ಲೇಟ್ ಆಗೋಗಿದೆ, ಸ್ವಲ್ಪ ಜಾಗ ಬಿಡು, ಅಜ್ಜಿಗೆ ಶುಗರ್ಲೆಸ್ ಕಾಫಿ ಮಾಡ್ಕೊಡ್ಬೇಕು. ಬಾಯ್ ಕಡೆ ಬಾ. ಅಕ್ಕ ನೀನೇನು ಟೆನ್ಷನ್ ಮಾಡ್ಕೋಬೇಡ, ಆಲ್ರೆಡಿ ಕಾಫಿ ರೆಡಿ ಆಗಿದೆ. ಇನ್ನೇನೇ ಇದ್ರು ಅಜ್ಜಿ ಬಂದು ಕಾಫಿ ಕುಡಿಯೋದಷ್ಟೇ ಬಾಕಿ. ಇಲ್ಲ ಅಮ್ಮು, ಅಜ್ಜಿ ನಾನ್ ಮಾಡಿದ ಕಾಫಿನೇ ಇಷ್ಟು ದಿನ ಕುಡಿತಾ ಇತ್ತು. ಅವ್ರಿಗೆ ಬೇರೆ ಯಾರಾದ್ರೂ ಕಾಫಿ ಮಾಡಿದ್ರೆ ಅವ್ರಿಗೊಂದು ಚೂರು ಇಷ್ಟನೇ ಆಗಲ್ಲ. ಬಾ ನೀನ್ ಈ ಕಡೆ ಬಾ. ಅಯ್ಯೋ ಅಜ್ಜಿ, ನೀವ್ಯಾಕೆ ಇಲ್ಲಿವರೆಗೂ ಬರಕ್ ಹೋದ್ರಿ? ನಾನೇ ಕಾಫಿ ಮಾಡ್ಕೊಂಡು ತಗೊಂಡ್ಬರ್ತಿರ್ಲಿಲ್ವಾ? ಒಂದು ನಿಮಿಷ ಬಂದೇ ಇರಿ. ತಗೊಳ್ಳಿ ಅಜ್ಜಿ, ಬಿಸಿ ಬಿಸಿ ಕಾಫಿ. ಆಹಾ, ಕಾಫಿ ಅಂದ್ರೆ ಇದು ದೇವತೆಗಳು ಇಷ್ಟಪಡೋ ಹಾಗಿದೆ. ಈ ತರದ ಕಾಫಿ ಕುಡಿದು ಸುಮಾರು ವರ್ಷಗಳೇ ಆಗಿತ್ತು. ತುಂಬಾ ಚೆನ್ನಾಗಿದೆ. ಮನಸ್ಸು ಚೆನ್ನಾಗಿರೋವ್ರ ಕೈ ಕಾಫಿನೂ ತುಂಬಾ ರುಚಿಯಾಗಿರುತ್ತಂತೆ ಅಮ್ಮು. ತುಂಬಾ ಥ್ಯಾಂಕ್ಸ್ ಅಮ್ಮ.
ವಿಕ್ಕಿ ಅವ್ರಿಗೆ ಪ್ರೋಟೀನ್ ಶೇಕ್ ಮಾಡ್ಕೊಡ್ಬೇಕು. ಅವ್ರು ಅದಕ್ಕೋಸ್ಕರ ಅಂತಾನೆ ವೇಟ್ ಮಾಡ್ತಿರ್ತಾರೆ. ಆಂಟಿ, ಅರೆ ವಿಕ್ಕಿ ಅವ್ರೆ, ಪ್ರೋಟೀನ್ ಶೇಕ್ ನ ಅಮ್ಮನೇ ಮಾಡ್ಕೊಟ್ಲಾ? ಅವಳಿಗೆ ಇದನ್ನೆಲ್ಲ ಮಾಡಕ್ ಬರಲ್ಲ. ಕೊಡಿ, ನಾನ್ ಬೇರೆ ಮಾಡ್ಕೊಡ್ತೀನಿ. ಹಾಗೇನಿಲ್ಲ ಆಂಟಿ, ಈ ಪ್ರೋಟೀನ್ ಶೇಕ್ ನ ರೌಡಿ ನದ್ನಿ ಪರ್ಫೆಕ್ಟ್ ಆಗಿ ಮಾಡಿದ್ಲು. ಯಾವತ್ತು ಅನ್ಸ್ತಿದ್ದು ಇವತ್ತು ಇನ್ನೊಂದು ಗ್ಲಾಸ್ ಕುಡಿಬೇಕು ಅಂತ ಅನ್ಸ್ತು. ಎಂಟಿ, ನಿಮ್ಗೆ ಕೆಲಸ ಜಾಸ್ತಿ ಇರುತ್ತೆ. ಇಫ್ ಯು ಡೋಂಟ್ ಮೈಂಡ್, ಇನ್ಮೇಲಿಂದ ಪ್ರೋಟೀನ್ ಶೇಕ್ ನ ರೌಡಿ ನದ್ನಿನೇ ಮಾಡ್ಲಾ? ಓಕೆ ಅಲ್ವಾ? ಸರಿ ಅಮ್ಮ, ತಿಂಡಿನಂತೂ ನಾನೇ ಮಾಡ್ತೀನಿ. ಇಲ್ಲಿ ಯಾರಿಗ್ ಏನ್ ಇಷ್ಟ ಇಲ್ಲ ಅಂತ ನನಗ್ ಮಾತ್ರ ಗೊತ್ತು. ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಯಾರು ತಿಂಡಿನೇ ತಿನ್ನಲ್ಲ. ಬಾ ಅಕ್ಕ, ನಂಗೂ ಗೊತ್ತಿದೆ ಅಕ್ಕ, ಯಾರಿಗೇನ್ ಇಷ್ಟ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಜ್ಜಿಗೆ ಬೆಳ್ಳುಳ್ಳಿ ಇಷ್ಟ ಆಗಲ್ಲ, ಮಾವಂಗೆ ಸ್ಪೈಸಿ ಆಗಿರ್ಬೇಕು, ಅತ್ತೆಗೆ ತಿಂಡಿ ಜೊತೆಗೆ ಸ್ವೀಟ್ ಇರಬೇಕು, ವೇದಾಂತ್ಗೆ ಆಯಿಲ್ ಕಡಿಮೆ ಇರಬೇಕು, ಇನ್ನು ಬಾವಂಗೆ ಪಲಾವ್ಗೆ ಬ್ರೆಡ್ ಪೀಸ್ ಇರ್ಲೇಬೇಕು. ಇಲ್ಲ ಅಮ್ಮು, ವಿಕ್ಕಿ ಅವ್ರಿಗೆ ಪಲಾವ್ ಅಂದ್ರೆ ಇಷ್ಟನೇ ಇಲ್ಲ. ನಾನೇನಾದ್ರೂ ಪಲಾವ್ ತಿಂಡಿ ಮಾಡಿದ್ರೆ ನನಗ್ ತಿಂಡಿನೇ ಬೇಡ ಅಂತ ಹಾಗೆ ಆಫೀಸ್ಗೆ ಹೋಗ್ಬಿಡ್ತಾರೆ. ಇಲ್ಲ ಅಕ್ಕ, ಬಾವಂಗೆ ನಾನ್ ಮಾಡೋ ಪಲಾವ್ ಅಂದ್ರೆ ಸಖತ್ ಇಷ್ಟ. ನಮ್ಮ ಮನೆಗ್ ಬಂದಾಗೆಲ್ಲ ತುಂಬಾ ಚೆನ್ನಾಗಿದೆ, ಇನ್ನೂ ಸ್ವಲ್ಪ ಹಾಕೋಕು ಅಂತ ಹಾಕ್ಸ್ಕೊಂಡ್ ತಿಂತಾರ ಗೊತ್ತಾ. ಇಲ್ಲ ಅಮ್ಮು, ಏನೋ ನಿನಗ್ ಬೇಜಾರಾಗ್ಬೋದು ಅಂತ ಯಾವಾಗ್ಲೂ ಒಂದ್ಸತಿ ತಿಂದಿರ್ಬೋದು. ಇಲ್ಲ ಅಂದ್ರೆ ವಿಕ್ಕಿ ಅವ್ರಿಗೆ ಪಲಾವ್ ಅಂದ್ರೆ ಇಷ್ಟನೇ ಇಲ್ಲ. ಆರ್ತಿ ಮೇಡಮ್, ವಿಕ್ಕಿ ಸರ್ಗೆ ಪಲಾವ್ ಅಂದ್ರೆ ತುಂಬಾ ಇಷ್ಟ. ಆಗಾಗ ಆಫೀಸ್ಗೆ ತರ್ಸ್ಕೊಂಡು ತಿಂತ ಇದ್ರು. ಹಾಗಂತ ಕಾಂತ ಸರ್ ಹೇಳ್ತಿದ್ರು. ಅಕ್ಕ, ನೀವೇನು ಟೆನ್ಷನ್ ತಗೋಬೇಡ. ಈ ತಿಂಡಿ ಅಡ್ಗೆ ಕೆಲಸ ಎಲ್ಲ ನಾನು ನೋಡ್ಕೋತೀನಿ. ನೀನೋಗಿ ಫ್ರೆಶ್ ಅಪ್ ಆಗಿ. ನಿನ್ ತಂಗಿ ಅಮೂಲ್ಯ ಈ ಮನೆಗೆ ರಾಣಿ ಆಗ್ತಾಳೆ. ಇನ್ನು ನೀನು ಅವಳು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಬಿದ್ದಿರೋ ಕೆಲಸದವಳಾಗಿರ್ತೀಯ. ಇನ್ಮೇಲಿಂದ ಪ್ರೋಟೀನ್ ಶೇಕ್ ನ ರೌಡಿ ನದ್ನಿನೇ ಮಾಡ್ಲಾ? ಓಕೆ ಅಲ್ವಾ? ಕಾಫಿ ಅಂದ್ರೆ ಇದು ತುಂಬಾ ಚೆನ್ನಾಗಿದೆ.